ರಾಜ್ಯ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಕಲೆಗಳ ವಿಶ್ವವಿದ್ಯಾಲಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಮೈಸೂರಿನಲ್ಲಿ ಆಯೋಜಿಸಿರುವ ಯುವ ಸೌರಭ 2026 ಸಾಂಸ್ಕೃತಿಕ ಮೇಳಕ್ಕೆ ಕುಲಪತಿ ಪ್ರೊಫೆಸರ್ ಕೆ ರಾಮಕೃಷ್ಣಯ್ಯ ಇಂದು ಚಾಲನೆ ನೀಡಿದರು. ಈ ವೇಳೆ ಕುಲಸಚಿವ ಎಂಜೆ ಮಂಜುನಾಥ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ನಿರ್ಮಲಾ ಮಠಪತಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರೊಫೆಸರ್ ಕೆ ರಾಮಕೃಷ್ಣಯ್ಯ ಶಾಸ್ತ್ರೀಯ ಸಂಗೀತ ಸೇರಿದಂತೆ ವಿವಿಧ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವುದು ವಿಶ್ವವಿದ್ಯಾನಿಲಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಕಂಸಾಳೆ ಇರಬಹುದು, ನಾಟಕ ಇರಬಹುದು, ಶಾಸ್ತ್ರೀಯ ಸಂಗೀತ ಇರಬಹುದು, ಭಾವಗೀತೆ ಸುಗಮ ಸಂಗೀತ ಇರಬಹುದು. ಈ ಒಂದು ಕಲೆಗಳನ್ನ ಪರಿಮಳವನ್ನ ಪ್ರಸರಿಸಲಿಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತಾ ಎಂಜೆ ಮಂಜುನಾಥ್, ವಿದ್ಯಾರ್ಥಿಗಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹೊರತರುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಯುವ ಸೌರಭದಲ್ಲಿ ಜನಪದ ಕಲೆಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ಹೇಳಿದರು. ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದು ಹೆಣ್ಮಕ್ಳು ವಾಸ್ತವವಾಗಿ ಅದೊಂದು ರೀತಿ ಗಂಡು ಮಕ್ಕಳಿಗೋಸ್ಕರ ಮೀಸಲಾದಂತಹ ಕಲೆ ಅಂತ ಕೆಲವರು ತಪ್ಪಾಗಿ ಭಾವಿಸಿಕೊಂಡಿದ್ದಾರೆ. ಆದರೆ ಹೆಣ್ಮಕ್ಳು ಸಹ ಆ ಕಲೆಯಲ್ಲಿ ಪಾರಂಗತರಾಗಿದ್ದು ಅವರ ಪ್ರದರ್ಶನವನ್ನ, ಕಲಾ ಪ್ರದರ್ಶನವನ್ನ ಇವತ್ತು ವೇದಿಕೆಯಲ್ಲಿ ನಿರೂಪಿಸಲಿದ್ದಾರೆ. ಇದಕ್ಕೂ ಮುನ್ನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಪ್ರದರ್ಶನ ಗಮನ ಸೆಳೆಯಿತು.